ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಪ್ರಪೋಸಲ್ ಈಗಿಂದಲ್ಲ, ಮತ್ತೆ ಯಾವಾಗಿಂದು? ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗಿಂದಿದ್ದು. ಸಂವಿಧಾನ ರಚನೆಯಾಗ್ತಾ ಇರುವ ಸಂದರ್ಭದಲ್ಲೇ ಮುಸ್ಲಿಂ ಲೀಗ್ನವರು ನಮಗೆ ರಿಸರ್ವೇಷನ್ ಬೇಕು ಅಂತಾರೆ, ಮೀಸಲಾತಿ ಕೊಡಿ ನಮಗೆ ಅಂತ. ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರರು ವಿರೋಧಿಸ್ತಾರೆ, ಸರ್ದಾರ್ ವಲ್ಲಭಾಯಿ ಪಟೇಲರು ವಿರೋಧಿಸ್ತಾರೆ. ಮೀಸಲಾತಿ ಅಂದ್ರೇನು? ನಾವು ಭಾರತದ ಕಾಂಟೆಕ್ಸ್ನಲ್ಲಿ ಯೋಚನೆ ಮಾಡೋಣ. ಮೀಸಲಾತಿ ಯಾಕೆ ಬಂತು? ಯಾಕೆ ಅಂದರೆ ಇಲ್ಲಿ ಜಾತಿ ಭೇದ ವ್ಯವಸ್ಥೆ ಇತ್ತು, ಇದೆ ಈಗಲೂ. ಇಂಥ ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನುವ ಕಾರಣಕ್ಕಾಗಿ ಕೆಲವರು ಶ್ರೇಷ್ಠರು, ಕೆಲವರು ನಿಕೃಷ್ಟರು, ಕೆಲವರ ನೆರಳು ಕೂಡ ನಮ್ಮ ಮೇಲೆ ಬೀಳಬಾರ್ದು. ನಾವು ನೀರು ಕುಡಿಯೋ ಬಾವಿಯಲ್ಲಿ ಅವ್ರು ನೀರು ಕುಡಿಬಾರ್ದು. ದೇವಸ್ಥಾನದಲ್ಲಿ ನಮಗೆ ಮಾತ್ರ ಎಂಟ್ರಿ, ಅವರಿಗೆ ಎಂಟ್ರಿ ಇಲ್ಲ. ಅಕಸ್ಮಾತ್ ಅವರು ಶಾಲೆಗೆ ಬಂದರೆ ಶಾಲೆಯ ಕ್ಲಾಸ್ ರೂಮಿನ ಮೂಲೆಯಲ್ಲಿ ಕುತ್ಕೊಂಡಿರ್ಬೇಕು, ಮೂಲೆಯಲ್ಲಿ ಕುತ್ಕೊಂಡಿರ್ಬೇಕು. ಶಾಲೆಯಲ್ಲಿ ಮಕ್ಕಳಿಗಾಗಿ ಕುಡಿಯೋದಕ್ಕೆ ಮಡಕೆಯಲ್ಲಿ ನೀರಿಟ್ಟರೆ ಮೇಲ್ವರ್ಗದ ಮಕ್ಕಳು ಆ ಮಡಕೆ ಮುಟ್ಟಿ ನೀರು ಕುಡಿಬಹುದು. ಬಟ್ ಆ ಕೆಳವರ್ಗದ ಮಕ್ಕಳು ನೀರಡಿಕೆ ಆದರೆ ಮೇಲ್ವರ್ಗದ ಮಕ್ಕಳು ತಂದು ಎತ್ತರದಿಂದ ಹುಯ್ಯೋ ತನಕ ನೀರು ಕಾಯ್ಕೊಂಡಿರ್ಬೇಕು. ಇದನ್ನು ಸಂವಿಧಾನ ರಚಿಸುವುದಕ್ಕೆ ಕುಳಿತ ಅಂಬೇಡ್ಕರರು ಅನುಭವಿಸಿದರು. ನೋವಿತ್ತು. ಜಾತಿ ಭೇದದ ಕಾರಣಕ್ಕೆ, ಅಸ್ಪೃಶ್ಯತೆಯ ಕಾರಣಕ್ಕೆ ಈ ಅನುಭವಿಸಬಾರದನ್ನು ಅನುಭವಿಸಿದ್ರಲ್ಲ, ಅವರಿಗೆ ಶೈಕ್ಷಣಿಕವಾಗಿ ಮೇಲೆ ಬರೋದಕ್ಕೆ, ಸಾಮಾಜಿಕವಾಗಿ ಮೇಲೆ ಬರೋದಕ್ಕೆ, ಆರ್ಥಿಕ ಅನ್ನೋದು ಕೊನೆಯದು. ಅವ್ರಿಗೆ 4 ಕಾಸು ಜಾಸ್ತಿ ಬರೋದು ಮಾಡಬೇಕು ಅನ್ನೋದು ಕೊನೆಯದು. ಬಟ್ ಅವ್ರಿಗೊಂದು ಸೋಷಿಯಲ್ ಸ್ಟೇಟಸ್ ಬೇಕು, ಎಜುಕೇಟೆಡ್ ಆಗಬೇಕು. ಅದಕ್ಕೋಸ್ಕರ ಮೀಸಲಾತಿ. ಧರ್ಮದ ಕಾರಣಕ್ಕಾಗಿ ಅಸ್ಪೃಶ್ಯತೆ ಇಲ್ಲ ಭಾರತದಲ್ಲಿ, ಧರ್ಮದ ಕಾರಣಕ್ಕಾಗಿಲ್ಲ, ಜಾತಿಯ ಕಾರಣಕ್ಕಾಗಿ.